ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಆಲೂ ಚಿಪ್ಸ್ ರೋಲ್ ಅಂತ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ರೋಲ್ ಆಗಿರುತ್ತೆ ಚಿಪ್ಸ್. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಇದು ಟೀ ಟೈಮ್ ಸ್ನಾಕ್ಸ್ ಆಗಿ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇವಾಗ ಒಂದ್ 2 ಆಲೂಗೆಡ್ಡೆನ ಇಟ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಈ ರೀತಿಯಾಗಿ ನಾವು ಸ್ಲೈಸ್ ಮಾಡ್ಕೋಬೇಕಾಗುತ್ತೆ. ಆಲೂಗೆಡ್ಡೆನ ಕಟ್ ಮಾಡಿದ್ಮೇಲೆ ನಾವು ತಕ್ಷಣ ಇದನ್ನ ನೀರಿಗೆ ಹಾಕ್ಬೇಕು. ನೀರಿಗೆ ಹಾಕಿಲ್ಲ ಅಂದ್ರೆ ಆಲೂಗೆಡ್ಡೆ ಪೀಸ್ಗಳೆಲ್ಲ ಕಪ್ಪಾಗ್ಬಿಡುತ್ತೆ ಅಂತ ಹೇಳಿ ಈಗ ನೀರಿಗೆ ಹಾಕೊಂಡು ಒಂದ್ 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಒಣಗಾಕ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲಾನು ಜೋಡಿಸ್ಕೊಂಡು ಒಂದು ಬಟ್ಟೆ ಸಹಾಯದಿಂದ ಮೆತ್ತಿಗೆ ಮೇಲ್ಗಡೆಯಿಂದ ಪ್ರೆಸ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಆಲೂಗೆಡ್ಡೆಯಲ್ಲಿ ಇರುವಂತಹ ನೀರಿನ ಅಂಶ ಎಲ್ಲ ಬಟ್ಟೆ ಎಲ್ಲ ಹೀರ್ಕೋಬೇಕು. ಆಲೂಗೆಡ್ಡೆ ಸ್ವಲ್ಪ ಡ್ರೈ ಆಗ್ಬೇಕು. ಈ ರೀತಿ ನಮ್ಗೆ ಮಾಡಕ್ಕೆ ತುಂಬಾ ಲೇಟ್ ಆಗುತ್ತೆ. ಈ ರೀತಿ ಫ್ಯಾನ್ ಹಾಕ್ಬಿಟ್ರೆ ಸಾಕು, ಒಂದ್ 5 ನಿಮಿಷಕ್ಕೆ ಚೆನ್ನಾಗಿ ಆರ್ಕೊಳ್ಳುತ್ತೆ. ಆಲೂಗೆಡ್ಡೆ ಸ್ಲೈಸ್ಗಳನ್ನ ಈ ರೀತಿಯಾಗಿ ಜೋಡಿಸ್ಕೊಂಡು ಇದ್ರ ಮೇಲೆ ಇವಾಗ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ಈ ರೀತಿಯಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಸ್ಪ್ರಿಂಕಲ್ ಮಾಡೋದ್ರಿಂದ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅಂತ ಹೇಳಿ ಆಲೂಗೆಡ್ಡೆಗೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ಆಲೂಗೆಡ್ಡೆನ ಈ ರೀತಿಯಾಗಿ ರೋಲ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಸ್ವಲ್ಪ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಈ ರೀತಿಯಾಗಿ ರೋಲ್ ಮಾಡ್ಕೊಂಡು ನಾವು ಆಲೂಗೆಡ್ಡೆ ಚಿಪ್ಸ್ ನ ಒಂದು ಗೋಬಿ ಕಡ್ಡಿ ಇರುತ್ತಲ್ಲ ನೋಡಿ, ಆ ಗೋಬಿ ಕಡ್ಡಿನ ಸಹಾಯದಿಂದ ಈ ರೀತಿಯಾಗಿ ಚುಚ್ಚಿ ಆಲೂಗೆಡ್ಡೆಗೆ ಈ ರೀತಿಯಾಗಿ ಎಲ್ಲಾನು ನಾನು ಮಾಡ್ಕೋತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂಥರ ಹೊಸ ತರವಾಗಿರುತ್ತೆ. ಮಕ್ಳಿಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೀತಿಯಾಗಾದ್ರೂ ಮಾಡ್ಕೋಬಹುದು. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಆ ತರ ಸ್ಲೈಸ್ ನು ಕೂಡ ನಾವು ಎಣ್ಣೆಯಲ್ಲಿ ಕರ್ಕೋಬಹುದು. ಇವಾಗ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಮೇಲೆ ಆಲೂಗೆಡ್ಡೆ ರೋಲ್ ನ ಇವಾಗ ಎಣ್ಣೆಲಿ ಹಾಕೊಂಡು ಒಂದ್ 2-3 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಚೆನ್ನಾಗಿ ಫ್ರೈ ಆಗ್ಬಿಡು. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಮಾಮೂಲಿ ತರ ಚಿಪ್ಸ್ ಮಾಡ್ಬೋದು. ಈ ರೀತಿಯಾಗಿ ಮಾಡಿದ್ರೆ ಈ ಮಕ್ಳು ಇಷ್ಟಪಡ್ತಾರೆ ಅಂತ ಹೇಳಿ ಸ್ವಲ್ಪ ಹೊಸ ತರ ಅನ್ಸುತ್ತೆ. ಅದು ಗೋಬಿ ಕಡ್ಡಿ ಏನಿದೆ, ಆ ಗೋಬಿ ಕಡ್ಡಿ ಎಲ್ಲ ನಾವು ತೆಗೆದು ಬಿಡ್ಬೇಕಾಗುತ್ತೆ. ಈ ರೀತಿಯಾಗಿ ಎಲ್ಲ ತೆಗೆದು ಇಟ್ಕೊಳ್ಳಿ. ಗೋಬಿ ಕಡ್ಡಿ ಎಲ್ಲ ತೆಗೆದು ನಾನು ಇಟ್ಕೊಂಡಿದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಒಂದು ಅರ್ಧ ಸ್ಪೂನ್ ಅಷ್ಟನ್ನ ಈ ರೀತಿಯಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಇದು ಬಿಸಿ ಇರುವಾಗ್ಲೇನೆ ಚಿಪ್ಸ್ ಹಾಕೋದ್ರಿಂದ ಇದನ್ನ ಖಾರದ ಪುಡಿ ಮತ್ತೆ ಉಪ್ಪು ಪೆಪ್ಪರ್ ಪೌಡರ್ನ ಹಾಕೋದ್ರಿಂದ ಚೆನ್ನಾಗಿ ಚಿಪ್ಸ್ಗೆ ಇಟ್ಕೊಳ್ಳುತ್ತೆ ಅಂತ ಹೇಳಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ನ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಯ್ತು ಆಲೂ ಚಿಪ್ಸ್ ರೋಲು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ.